ಆತ್ಮೀಯರೇ, ಇವತ್ತು ನಾವೆಲ್ಲರೂ ನಮ್ಮ ರಾಷ್ಟ್ರದ 79ನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಶಾಸಕ ಮಿತ್ರರಾದಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ. ಸಂಸದರಾದಂತ ಮಾನ್ಯ ಸಾಗರ್ ಖಂಡ್ರೆ ಅವರೇ, ನಮ್ಮ ಬೂಡ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಬಸವರಾಜ್ ಜಾಬಶೆಟ್ಟಿ ಅವರೇ, ನಗರಸಭೆಯ ಮಹಾನಗರ ಪಾಲಿಕೆ ಆಗಿದೆ ಈಗ ಅಧ್ಯಕ್ಷರಾದಂತ ಗೌಸುದ್ದೀನ್ ಅವರೇ, ನಮ್ಮ ಮೀನುಗಾರಿಕೆ ನಿಗಮದ ಅಧ್ಯಕ್ಷರಾದಂತ ಶ್ರೀಮತಿ ಮಾಲಾ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀ ಗಿರೀಶ್ ಬಡೋಲಿ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಪ್ರದೀಪ್ ಗುಂಟೆ ಅವರೇ, ನಮ್ಮ ಅರಣ್ಯ ಇಲಾಖೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆಶೀಶ್ ರೆಡ್ಡಿ ಅವರೇ, ಇಲ್ಲಿ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತವರು ನಮ್ಮೆಲ್ಲ ಈ ಪಥಸಂಚಲನದಲ್ಲಿ ಪೊಲೀಸರಿದ್ದಾರೆ, ಅಕ್ಕ ಪಡೆ ಇದೆ, ಅರಣ್ಯ ಪಡೆ ಇದೆ, ಎನ್ಸಿಸಿ ಕೆಡೆಟ್ಸ್ ಇದ್ದೀರಿ, ಸ್ಕೌಟ್ಸ್ದವರಿದ್ದೀರಿ, ಗೈಡ್ಗಳಿದ್ದೀರಿ. ಬಹಳ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದೀರಿ. ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ದೇಶದ ಭವಿಷ್ಯದ ಪ್ರಜೆಗಳು, ನಮ್ಮ ವಿದ್ಯಾರ್ಥಿನಿಯರು, ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದೀರಿ ಮತ್ತು ಮಾಧ್ಯಮದ ಮಿತ್ರಗಳೇ, ಬಂಧುಗಳೇ, ವಿವಿಧ ನಮ್ಮ ಇಲಾಖೆಯ ಅಧಿಕಾರಿಗಳೇ, ಸಮಸ್ತ ನಮ್ಮ ಜಿಲ್ಲೆಯ ಜನತೆ, ಈ ನಾಡಿನ ಜನತೆಗೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳ, ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಹಬ್ಬದ ದಿವಸ. ಎರಡು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ. ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸುತ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ದೇಶದ 140 ಕೋಟಿ ಜನ ಅತ್ಯಂತ ಐಕ್ಯತೆಯಿಂದ, ಅಭಿಮಾನದಿಂದ ಆಚರಣೆ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಗೇನು ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ, ಭಾರತೀಯರ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭವಿಷ್ಯವನ್ನು ರೂಪಿಸುವ ಈ ಒಂದು ಶಕ್ತಿ ನಮಗೆ ಸ್ವಾತಂತ್ರ್ಯೋತ್ಸವ ತಂದುಕೊಟ್ಟಿದೆ. ಈ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹೆಮ್ಮೆಯ ದಿನ ಆಗಿದೆ ಇದು. ಈ ರಾಷ್ಟ್ರದ ಸೇವೆಗಾಗಿ
ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನುವಂತ ಪ್ರತಿಪಾದಿಸುವ ದಿನವಾಗಿದೆ. ಈ ರಾಷ್ಟ್ರದ ಭಾವೈಕ್ಯತೆಗಾಗಿ ಶ್ರಮಿಸುವ ಪುಣ್ಯ ದಿನವಾಗಿದೆ. ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ, ಬಲಿದಾನದಿಂದ ಇವತ್ತು ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯ, ಇದನ್ನು ನಾವೆಲ್ಲರೂ ಇಟ್ಟುಕೊಂಡು ಉಳಿಸಿಕೊಂಡು ಮುಂದುವರಿಸಿಕೊಂಡು ಯಶಸ್ವಿಯಾಗಿ ನಡೆಸುವಂತಹ ದಿನವಾಗಿದೆ. ಹಾಗೆ ದೇಶದ ಎಲ್ಲಾ ಪ್ರಜೆಗಳನ್ನು ಪರಸ್ಪರ ಅವರಿಗೆ ಭಾವೈಕ್ಯತೆ ಮೂಡಿಸುವಂತ ಎಲ್ಲರನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕೆ ಅವರೆಲ್ಲರಿಗೆ ಸ್ಮರಿಸುವಂಥದ್ದು, ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂತಹ ದಿನವಾಗಿದೆ. ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಈ ತ್ರಿವರ್ಣ ಧ್ವಜ ಇವತ್ತು ನಾವು ಕೆಂಪು ಕೋಟೆಯಲ್ಲಿ ಹಾರಿಸ್ತಾ ಇದ್ದೇವೆ. ಇಲ್ಲಿ ಈಗಾಗಲೇ ನಾವು ತ್ರಿವರ್ಣ ಧ್ವಜ ಇವತ್ತು ಹಾರಿಸಿದ್ದೇವೆ. ನಮ್ಮ ದೇಶದ ಗೌರವ, ಸಾರ್ವಭೌಮತ್ವ ಅಂತ ಹೇಳಿದ್ರೆ ಅದರ ಕೆಳಗಡೆ ಅದರ ಗೌರವಕ್ಕಾಗಿ ಸಾವಿರಾರು ಜನ ತ್ಯಾಗ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ. ಸುಮಾರು ಜನ ಸೆರೆಮನೆ ಇವತ್ತು ವಾಸವನ್ನು ಅನುಭವಿಸಿದ್ದಾರೆ. ಬ್ರಿಟಿಷರ ಲಾಠಿಯನ್ನು ತಿಂದಿದ್ದಾರೆ, ಅವರ ಸಂಪತ್ತನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಅವರ ಯೌವನವನ್ನು ಸಂಪೂರ್ಣವಾಗಿ ಇವತ್ತು ಜೈಲಿನಲ್ಲೇ ಕಳೆದಿದ್ದಾರೆ. ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿಯೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು 40 ವರ್ಷಗಳ ಕೆಳಗಡೆ ಅಂದ್ರೆ 1810ರಲ್ಲಿ ಅಥವಾ 17ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಖಡ್ಗ ತಗೊಂಡು ಅವರ ಬಲಗೈಯಾಗಿ ನಿಂತಿರುವಂತ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ಈ ದಿವಸ. ಅವರಿಗೂ ನಾನು ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಾದ್ಮೇಲೆ ನಮಗೆ ಏನು 14ನೇ ಆಗಸ್ಟ್ ಮಧ್ಯರಾತ್ರಿ ನಮಗೇನು 1947ಕ್ಕೆ ಸ್ವಾತಂತ್ರ್ಯ ಸಿಗ್ತದೆ, ಅಲ್ಲಿಯವರೆಗೆ ಸುಮಾರು ಜನ ಇವತ್ತು ನೋಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಾವು ಹೋರಾಟ ಮಾಡಿ ಚಳವಳಿ ಮಾಡಿ ಇವತ್ತು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ಅವರು, ಬಾಲ್ ಗಂಗಾಧರ್ ತಿಲಕ್ರವರು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು, ವಲ್ಲಭಭಾಯಿ ಪಟೇಲ್ರವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸರೋಜಿನಿ ನಾಯ್ಡು ಅವರು, ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಹೀಗೆ ಹಲವಾರು ಜನ ಇವತ್ತು ಅನೇಕರು ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರೆ. ಅಂದ್ರೆ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸುವಂತಹ ಒಂದು ಕೆಲಸವನ್ನು ಅನೇಕ ಜನ ಮಾಡ್ತಾರೆ. ಜಲಿಯನ್ ವಾಲಾ ಬಾಗ್ ತರ ಸುಮಾರು ನೂರಾರು ಸಾವಿರಾರು ಜನ ಇವತ್ತು ಅಮಾಯಕರು, ಯಾರ ಹೆಸರು ಗೊತ್ತಿಲ್ಲ ಅಂತವರೆಲ್ಲರೂ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಸಹಿತ ನೈಜಾಮನ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಈ ಭಾಗದ ಸುಮಾರು ಜನ ಆರ್ ವಿ ಬೀಡಪ್ಪರವರು, ರಾಮಚಂದ್ರ ವೀರಪ್ಪನವರು, ಇವತ್ತು ಹೀಗೆ ಸುಮಾರು ಜನ ಕಾಪ್ನಾಳೆಯವರು, ನಮ್ಮ ತಂದೆಯವರಾದ ಭೀಮಣ್ಣ ಖಂಡ್ರೆಯವರು, ಸುಮಾರು ಜನ ನಮ್ಮ ಬೀದರ್ನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಸಹಿತ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರೆಲ್ಲರಿಗೆ
ನಾವೆಲ್ಲ ಇವತ್ತು ಸ್ಮರಿಸುವಂಥದ್ದು, ನಮಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ದೇಶ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಜನ ಯುವ ಪೀಳಿಗೆಗೆ ಬಹಳಷ್ಟು ವಿಷಯಗಳು ಗೊತ್ತಿರೋದಿಲ್ಲ. ಇತಿಹಾಸ ನೀವೆಲ್ಲ ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು. ಯಾರು ಇತಿಹಾಸ ಅರಿಯೋದಿಲ್ಲ, ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದಕ್ಕೆ ಈ ದೇಶದಲ್ಲಿ ನಾವೆಲ್ಲ ನೋಡಿದ್ದೇವೆ, ಇಂಡಿಯಾ ಅಂದ್ರೆ ಇಂಡಿಯಾ ಇಸ್ ರಿಚ್ ಬಟ್ ಇಂಡಿಯನ್ಸ್ ಆರ್ ಪೂರ್ ಅಂತ ಹೇಳ್ತಿದ್ರು. ಯಾಕೆ? ನಾವೆಲ್ಲ ನಮ್ಮ ದೇಶ ಅತ್ಯಂತ ಸಂಪದ್ಭರಿತವಾದಂತಹ ನಾಡಿದೆ. ಆದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಈ ದೇಶದ ಏನ್ ಸಂಪತ್ತಿತ್ತಲ್ಲ, ಈ ಸಂಪತ್ತೆಲ್ಲವನ್ನು ಬ್ರಿಟಿಷರು ಕೊಳ್ಳೆ ಹೊಡೆದು ತೆಗೆದುಕೊಂಡು ಹೋದ್ರು. ನಮಗೆ ಸ್ವಾತಂತ್ರ್ಯ ಕೊಟ್ಟಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನು ಇದ್ದಿಲ್ಲ. ಎಲ್ಲಾ ಕಡೆ ಬಡತನ ಇತ್ತು, ಎಲ್ಲಾ ಕಡೆ ದಾರಿದ್ರ್ಯ ಇತ್ತು, ಎಲ್ಲಾ ಕಡೆ ಇವತ್ತು ಅನೇಕ ಅನಿಷ್ಟಗಳಿದ್ದು, ಯಾವುದೇ ರೀತಿಯ ಸೌಕರ್ಯಗಳಿದ್ದಿಲ್ಲ, ಮೂಲಭೂತ ಸೌಕರ್ಯಗಳಿದ್ದಿಲ್ಲ. ಯಾವ ಮಟ್ಟಕ್ಕೆ ದೇಶದ ಪರಿಸ್ಥಿತಿ ಇತ್ತಪ್ಪ ಅಂತ ಹೇಳಿದ್ರೆ, ಇತ್ತಂತ 30-32 ಕೋಟಿ ಜನಸಂಖ್ಯೆಗೆ ಇವತ್ತು ಆಹಾರ ಇರಲಿಲ್ಲ. ವಿದೇಶದಿಂದ ಕಳಪೆ ಮಟ್ಟದ ಆಹಾರ ಕೊಟ್ಟು ಇವತ್ತು ಜಾನುವಾರುಗಳಿಗೆ ಕೊಡುವಂಥದ್ದು, ಹಸುವಿನಿಂದ ಇವತ್ತು ಅನೇಕ ಜನ ಸಾವನ್ನಪ್ತಾ ಇದ್ರು. ಅಂತ ಪರಿಸ್ಥಿತಿ ಇತ್ತು. ರಸ್ತೆ ಬಿಡಿ, ಶಾಲೆಗಳಿದ್ದಿಲ್ಲ, ಕಾಲೇಜ್ಗಳಿದ್ದಿಲ್ಲ, ಆಸ್ಪತ್ರೆ ಇದ್ದಿಲ್ಲ, ಅಣೆಕಟ್ಟು ಇದ್ದಿಲ್ಲ, ಕೈಗಾರಿಕೆಗಳಿದ್ದಿಲ್ಲ, ಉದ್ಯೋಗ ಇದ್ದಿಲ್ಲ. ಆದರೆ ಬಹಳ ಜನ ಕೇಳ್ತಾರೆ, ಏನಾಯ್ತಪ್ಪ 75 ವರ್ಷದಲ್ಲಿ ಅಂತೇಳಿ. ಏನೂ ಇಲ್ಲದೆ ಇರುವಂತಹ ಈ ರಾಷ್ಟ್ರದಲ್ಲಿ ಇವತ್ತು ನೋಡಿ, ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಇವತ್ತು ಔದ್ಯೋಗಿಕವಾಗಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಕೃಷಿಯಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಮುನ್ನಡೆದಿದ್ದೇವೆ. ಇವತ್ತು ಯಾವ ರಾಷ್ಟ್ರದಲ್ಲಿ 32 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ಸಾಮರ್ಥ್ಯ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ಏನ್ ಸುಮಾರು ಜನ ದೂರದರ್ಶಿತ್ವ ಉಳ್ಳಂತ ಅನೇಕ ಜನ ಜವಾಹರ್ಲಾಲ್ ನೆಹರೂಜಿಯವರು ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ. ಇವತ್ತು ಕೈಗಾರಿಕೆಗಳು ಅಂದ್ರೆ ರಾಷ್ಟ್ರೀಯ ಸೌಮ್ಯದ ಇವತ್ತು ಕೈಗಾರಿಕೆಗಳು, ಇವತ್ತು ನಾವೇನಂತೀವಿ ನವರತ್ನ ಕೈಗಾರಿಕೆಗಳು ಅಂತೀವಿ, 9 ಅವೆಲ್ಲವನ್ನು ಪ್ರಾರಂಭ ಮಾಡಿ ಇವತ್ತು ಬಂದಂತಹ ಸತತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರಿರ್ಬೋದು, ಬಂದಂತಹ ಸತತವಾಗಿ ರಾಜೀವ್ ಗಾಂಧಿ ಅವರಿರ್ಬೋದು, ಸುಮಾರು ವಿ.ಪಿ. ಸಿಂಗ್ ಅವರಿರ್ಬೋದು, ಸತತವಾಗಿ ಬಂದಂತಹ ಎಲ್ಲಾ ಪ್ರಧಾನಮಂತ್ರಿಗಳು ಇವತ್ತೇನು ಈ ದೇಶದ ಅಭಿವೃದ್ಧಿಯಲ್ಲಿ ಇಷ್ಟೊಂದು ಮಟ್ಟಿಗೆ ಆಗಿದೆ. ಇಡೀ ಜಗತ್ತಿನಲ್ಲಿ ಅವೆಲ್ಲ ತಲೆ ಎತ್ತಿ ನೆಲೆವಂತೆ ಮಾಡಿದಂತಹ ಕೀರ್ತಿ ಈ ರಾಷ್ಟ್ರಕ್ಕೆ ಭದ್ರವಾದಂತಹ ಬುನಾದಿ ಹಾಕಿಕೊಟ್ಟಂತಹ ನಮ್ಮ ರಾಷ್ಟ್ರೀಯ ನಾಯಕರು. ಇವತ್ತು ನೋಡಿ, ಅದೇ ರೀತಿಯಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಬಹಳ ಜನ ಹೇಳ್ತಾರೆ ಏನಾಗಿದೆ. ಹಿಂದೆ ರಾಜೀವ್ ಗಾಂಧಿ ಅವರಿದ್ದಂತಹ ಸಂದರ್ಭದಲ್ಲಿ ಏನ್ ವಿಜ್ಞಾನ ತಂತ್ರಜ್ಞಾನಕ್ಕೆ 21ನೇ ಶತಮಾನಕ್ಕೆ ಭಾರತೀಯರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಮಾಡಿದ್ದಕ್ಕಾಗಿ ಇವತ್ತು ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿನೇ ಆಗಿದೆ. ಸುಮಾರು 100 ಮೊಬೈಲ್ ಇದೆ, ಅಂಗಡಿಯಲ್ಲಿ ಹೇಳ್ತೇವೆ ನಾವೆಲ್ಲ. ಸುಮಾರು ಆ ರೀತಿಯಲ್ಲಿ ಉಪಗ್ರಹ ಮಂಗಳಯಾನ ಮಾಡುವಂಥದ್ದು ಇವತ್ತೇನು ನಾವು ಆ ರೀತಿಯಲ್ಲಿ ಏನೇನು ಪ್ರಗತಿ ಆಗಿದೆ. ಇವತ್ತು ಬಲಾಢ್ಯವಾದಂತಹ ಒಂದು ರಾಷ್ಟ್ರ ಇವತ್ತು ನಿರ್ಮಾಣ ಆಗಿದೆ. ಇದರ ಜೊತೆಯಲ್ಲಿ ಇಂದಿಗೂ ಕೂಡ ಇನ್ನು ಏನ್ ನಮ್ಮ ರಾಷ್ಟ್ರೀಯ ನಾಯಕರುಗಳ ಕನಸಿದೆ ಏನಪ್ಪ, ಈ ರಾಷ್ಟ್ರ ಜಗತ್ತಿನಲ್ಲಿ ಬಲಾಢ್ಯವಾದಂತಹ ರಾಷ್ಟ್ರ ಆಗಬೇಕು ಅನ್ನುವಂಥದ್ದು. ಆದ್ರೆ ಅದಕ್ಕೆ ಇನ್ನು ಇವತ್ತು ನಾವು ಬಹಳಷ್ಟು ಶ್ರಮ ಪಡಬೇಕಾಗ್ತದೆ, ಬಹಳಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಆಸ್ ನಾಟ್ ವಾಟ್ ದ ಕಂಟ್ರಿ ಹಸ್ ಡನ್ ಫಾರ್ ಯು, ಆಸ್ ವಾಟ್ ವಿ ಹ್ಯಾವ್ ಡನ್ ಫಾರ್ ಯುವರ್ ಕಂಟ್ರಿ ಅಂತ ಹೇಳ್ತಾರೆ ಅಮೆರಿಕದ ಅಧ್ಯಕ್ಷರು. ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕು. ಬರೀ ಸರ್ಕಾರ ಮಾಡಬೇಕು ಅಂತ ಅಲ್ಲ, ಪ್ರತಿಯೊಬ್ಬರು. ಇದು ನೋಡಿ, ಹಿಂದೆ ರಾಜಪ್ರಭುತ್ವ ಇತ್ತು, 560 ಸಂಸ್ಥಾನಗಳಿದ್ದು. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ನಮಗೆ ಪ್ರಜಾಪ್ರಭುತ್ವ, ಪ್ರಜೆಗಳೇ ರಾಜರು, ಪ್ರಜೆಗಳಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಇವತ್ತು ನಮಗೆ ಕಾರ್ಯಕ್ರಮವನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿ
ಅವರ ಒಂದು ಸಂವಿಧಾನ ಕೊಟ್ಟಂತದ್ದು. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ವಿಭಿನ್ನತೆಯಲ್ಲಿ ಏಕತೆ ಅಂತ ನಾವು ಹೇಳಿದ್ದೇವೆ. ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲೇ ಇದೆ ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ತಮ್ಮ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ. ಇವತ್ತಿದ್ದಂತಹ ಸರ್ಕಾರವನ್ನು ಇವತ್ತು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಎಲ್ಲ ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕಿದೆ. ಇವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರೆ. ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಇವತ್ತು ಯಾವ ರೀತಿಯಲ್ಲಿ ನಮ್ಮ ಏನು ಇವತ್ತು ಆರಾಧ್ಯ ದೇವರುಗಳಿದ್ದಾರೆ, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಪ್ರತಿಪಾದನೆ ಮಾಡಿದ್ರು ಅದನ್ನೇ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಹೀಗಾಗಿ ಈ ದೇಶದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಾವೈಕ್ಯತೆ ಮೂಡಿಸುವಂಥದ್ದು. ನಾವೆಲ್ಲ ಒಂದೇ. ಮೊದಲು ನಾವು ಭಾರತೀಯರು, ಅದಾದ ಮೇಲೆ ನಾವೆಲ್ಲ ಕನ್ನಡಿಗರು. ಆ ಒಂದು ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ ಅದು ಯಾವುದೇ ಒಬ್ಬ ವ್ಯಕ್ತಿಯ, ಒಬ್ಬ ಸಂಸ್ಥೆಯ ಜಾಗೀರಲ್ಲ. ಈ ದೇಶದಲ್ಲಿರುವಂತಹ ಎಲ್ಲ 140 ಕೋಟಿ ಜನರು ರಾಷ್ಟ್ರಭಕ್ತರೇ ಇದ್ದಾರೆ. ಅವರವರ ವಿಚಾರಗಳನ್ನು ಹೇಳಲಿಕ್ಕೆ ಅವರವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹೀಗಾಗಿ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ 21ನೇ ಶತಮಾನದಲ್ಲಿನೂ ಅನೇಕ ಕಡೆ ಇನ್ನೂ ಇವತ್ತು ಅನಕ್ಷರತೆ ಇದೆ, ಇನ್ನೂ ಬಡತನ ಇದೆ. ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತ ಜನ ಇದ್ದಾರೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಯಾರು ಬುಡಕಟ್ಟು ಸಮುದಾಯದವರ ಮೇಲೆ, ದುರ್ಬಲರ ಮೇಲೆ, ಶೋಷಿತರ ಮೇಲೆ, ರೈತರ ಮೇಲೆ, ಕಾರ್ಮಿಕರ ಮೇಲೆ ಶೋಷಣೆ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ಪ್ರಜೆಗಳು ಇವತ್ತು ಎಲ್ಲಾ ರೀತಿಯಲ್ಲಿ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು. ಅಂದ್ರೆ ಮಾತ್ರ ನಾವು ಬಲಾಢ್ಯ ರಾಷ್ಟ್ರ ಅಂದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಇವತ್ತಿಗೂ ಏನು ನಾವು ನಮ್ಮ ಯುವಕರ ಮುಂದೆ ಒಂದು ರೀತಿಯಲ್ಲಿ ನಿರುದ್ಯೋಗದ ದೊಡ್ಡ ಸಮಸ್ಯೆ ಇದೆ. ಯುವಕರಲ್ಲಿ ಪ್ರತಿಭೆ ಇದೆ, ಅವರೆಲ್ಲ ಬಹಳ ಇವತ್ತು ಒಳ್ಳೆಯ ರೀತಿಯಿಂದ ಬೆಳೆದಿದ್ದಾರೆ. ಆ ಪ್ರತಿಭೆಯನ್ನು ಗುರುತಿಸುವಂತದ್ದು ಅವರಿಗೆ ಇವತ್ತು ಯಾವ ರೀತಿಯಲ್ಲಿ ಒಂದು ಕೌಶಲ್ಯ ತರಬೇತಿ ಕೊಡುವಂತ ಕಾರ್ಯಕ್ರಮ ರೂಪಿಸಬೇಕಾಗ್ತದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಶ್ರಮ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತು 2 ಕಾಲ ವರ್ಷದ ಕೆಳಗಡೆ ಈ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲಾ ಸಚಿವ ಸಂಪುಟದ ಸದಸ್ಯರು ನಮ್ಮೆಲ್ಲರೂ ಸೇರಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ, ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವೆಲ್ಲವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ನೋಡಿ, ಬೀದರ್ ಜಿಲ್ಲೆ ಇದು ರಾಜ್ಯದ ಒಂದು ಮುಕುಟ ಒಂದಂತೆ ಹೇಳಬಹುದು. ಈ ಬೀದರ್ ಜಿಲ್ಲೆನೇ ಎಲ್ಲಾ ಕಡೆ ಒಂದು ಶರಣರ ನಾಡು. ಇಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೇವೆ. 12ನೇ ಶತಮಾನದಲ್ಲೇ ಪ್ರಥಮ ಏನು ಇಡೀ ಜಗತ್ತಿನ ಸಂಸತ್ತು ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟಂಥದ್ದು ಈ ಒಂದು ನಾಡಿನಲ್ಲಿ, ಬೀದರ್ನಲ್ಲಿ. ಒಂದು ಕಡೆ ಪಾಪ್ನಾಶಿನಿ ನರಸಿಂಹಚರಣ ಪವಿತ್ರ ಮಂದಿರಗಳಿದ್ದಾವೆ, ಇನ್ನೊಂದು ಕಡೆ ಮೊಹಮ್ಮದ್ ಗವಾನ್ನ ಮದರ್ಸಾ ಇದೆ, ಅಬ್ದುಲ್ ಫೈಜ್ ದರ್ಗಾ ಇದೆ, ಇನ್ನೊಂದು ಕಡೆ ಚರ್ಚ್ಗಳಿದ್ದಾವೆ, ಬುದ್ಧ ಮಂದಿರಗಳಿದ್ದಾವೆ, ಇನ್ನೊಂದು ಕಡೆ ಇವತ್ತಿವೆಲ್ಲ ನಾನಕ್ ಜಿಲ್ಲಾ ಇದೆ. ಹೀಗಾಗಿ ಎಲ್ಲಾ ಸಮುದಾಯದ ಭಕ್ತಿಯ ಶ್ರದ್ಧೆ ಕೇಂದ್ರ ಅಂತ ಹೇಳಿದ್ರೆ ಈ ಬೀದರ್. ಹೀಗಾಗಿ ಬೀದರ್ನಲ್ಲಿ 5 ಗ್ಯಾರಂಟಿಗಳನ್ನು, ಯಾಕೆಂದ್ರೆ 2 ವರ್ಷ 3 ತಿಂಗಳ ಕಾಲಾವಧಿಯಲ್ಲಿ ನಿಮ್ಮೆಲ್ಲರ ಜನತೆಯ ಹಿರಿಯರ ಆಶೀರ್ವಾದದಿಂದ ನಾನು ಉಸ್ತುವಾರಿ ಮಂತ್ರಿಯಾಗಿ, ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ 5 ಗ್ಯಾರಂಟಿ ಕೊಡುವ ಸಮಯದಲ್ಲಿ ಬಹಳಷ್ಟು ಇದಕ್ಕೆ ವಿರೋಧನೂ ಆಯಿತು.
ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗುತ್ತೆ. ಏನಾಗಿಲ್ಲ. ಇವತ್ತು ಗ್ಯಾರಂಟಿನೂ ಕೊಡ್ತಾ ಇದ್ದೇವೆ, ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. 5 ಗ್ಯಾರಂಟಿಗಳಲ್ಲಿ ನೋಡಿ ನೀವು, ಗೃಹಲಕ್ಷ್ಮಿ ಯೋಜನೆ ಸುಮಾರು 3.5 ಲಕ್ಷ ಮಹಿಳೆಯರಿಗೆ. ನಾವು ಬರೀ ಕಾಯ್ದೆ ಕಾನೂನು ಭಾಷಣ ಮಾಡಿದ್ರಷ್ಟೇ ಇಲ್ಲ, ಸ್ತ್ರೀ ಸಬಲೀಕರಣ ಮಾಡಬೇಕು, ನಾರಿ ಸಬಲೀಕರಣ ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ 1,20,00,000 ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 3,50,000 ಅಂದಾಜು. ಅಂದರೆ ಸುಮಾರು ನೋಡಿ, ಆ ಪರಿವಾರದವರಿಗೆ ತಿಂಗಳಿಗೆ 2,000, ವರ್ಷಕ್ಕೆ 24,000 ರೂಪಾಯಿ ಅವ್ರ ಖಾತೆಯಲ್ಲಿ ನೇರವಾಗಿ 1,600 ಕೋಟಿ ಇರಬಹುದು. ಅಷ್ಟು ಅನುದಾನ ನಾವು ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಯೋಜನೆಯಲ್ಲೂ ಸುಮಾರು 3,45,000 ಜನರಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. ಅನ್ನಭಾಗ್ಯ ಯೋಜನೆಯಲ್ಲಿ ಹಿಂದೆ 5 ಕಿಲೋ ಅಕ್ಕಿ ಆದ್ಮೇಲೆ ಪ್ರತಿಯೊಬ್ಬರಿಗೆ 170 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೇವೆ. ಈಗ ಅದು ಅಕ್ಕಿ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಜೋಳನೂ ಕೊಡ್ತಾ ಇದ್ದಾವೆ. ಹೀಗಾಗಿ ಇವತ್ತು ಅದರಲ್ಲಿ ಸುಮಾರು ಈ ಅನ್ನಭಾಗ್ಯದಲ್ಲಿ 11,90,000 ಜನ ಅವರಿಗೆ ನಾವು ಇವತ್ತು ಫಲಾನುಭವಿಗಳಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು, ಯಾರು ಹಸುವಿನಿಂದ ಬಳಲಬಾರದು ಅಂತ ಹೇಳಿ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಅದೇ ರೀತಿಯಲ್ಲಿ ಯುವ ನಿಧಿ ಕಾರ್ಯಕ್ರಮ, ಶಕ್ತಿ ಯೋಜನೆ, ಈ ಶಕ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿವರೆಗೆ 9.5 ಕೋಟಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 1,14,000 ಮಹಿಳೆಯರು ದಿನನಿತ್ಯ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ಇವತ್ತು ಅದರಲ್ಲಿ ಇವೆಲ್ಲ ಸೇರಿ, ಎಲ್ಲ ಗ್ಯಾರಂಟಿಗಳು ಸೇರಿ ನಮ್ಮಲ್ಲಿ ಸುಮಾರು ಇಲ್ಲಿಯವರೆಗೆ ಈ ಒಂದು 27 ತಿಂಗಳಲ್ಲಿ 2,300 ಕೋಟಿ ರೂಪಾಯಿ ಅವರ ಖಾತೆಯಲ್ಲಿ ನೇರವಾಗಿ ಆ ಬಡವರಿಗೆ ಯಾರು ಇವತ್ತು ಅವಶ್ಯಕತೆ ಇದೆ ಅಂತವರಿಗೆ ಬಡತನ ರೇಖೆಗಿಂತ ಮೇಲೆ ಎತ್ತಲಿಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಾವು ಮಾಡಿದಂತಹ ಗ್ಯಾರಂಟಿ ಕಾರ್ಯಕ್ರಮ ಇವತ್ತು ವಿರೋಧ ಪಕ್ಷದವರು ಸಹಿತ ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ತಲಾ ಆದಾಯ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ತಲಾ ಆದಾಯ, ಆರ್ಥಿಕ ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಏಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ 371J ಆಗಿದ್ದು ನಿಮಗೆ ಗೊತ್ತಿದೆ. ಇದರಿಂದ ಈ ಭಾಗದವರಿಗೆ ಏನೇನು ಲಾಭ ಆಗ್ತಾ ಇದೆ. 60-70 ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು. ಈಗ 700 ಜನ ಈ 7 ಜಿಲ್ಲೆಗಳಲ್ಲಿ ಇವತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಪ್ರವೇಶ ಪಡಿತಾ ಇದ್ದಾರೆ. ವೈದ್ಯರಾಗ್ತಾ ಇದ್ದಾರೆ, ದಕ್ಷ ವೈದ್ಯರಾಗ್ತಾ ಇದ್ದಾರೆ, ಎಂಜಿನಿಯರ್ಗಳಾಗ್ತಾ ಇದ್ದಾರೆ. ಅದು 371J ನಾವು ಮಾಡಿದಂಥದ್ದು. ಹಿಂದೆ ಅದಕ್ಕೆ ಮನಮೋಹನ್ ಸಿಂಗ್ ಇದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ನಮ್ಮೆಲ್ಲರ ರಕ್ಷಣಾ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದಿವಂಗತ ಧರಮ್ ಸಿಂಗ್ ಅವರು, ಯಾಕೆ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಈ ಭಾಗದ ಏನೊಂದು ಪರಿವರ್ತನೆ ಆಗ್ತಾ ಇದೆ, ಏನೊಂದು ಬದಲಾವಣೆ ಆಗ್ತಾ ಇದೆ. ಇಲ್ಲಿವರೆಗೆ 10 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 2,600 ಕೋಟಿ ರೂಪಾಯಿ ಬಂದಿದೆ. ಹೋದ ವರ್ಷ ಸುಮಾರು 500 ಕೋಟಿ ಬೀದರ್ಗೆ ಬಂದಿದೆ. ಈ ವರ್ಷ ಸುಮಾರು 450 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಹೆಚ್ಚುವರಿ ಅನುದಾನ ಬಂದಿದೆ. ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಶಿಕ್ಷಣದಲ್ಲಿ ಮೀಸಲಾತಿ ಇದೆ. ಇದರ ಸದುಪಯೋಗ ನಾವು ಪಡೆದುಕೊಳ್ತಾ ಇದ್ದೇವೆ. ಹಿಂದೇನು ಅಕ್ಷರಾವಿಷ್ಕಾರ ಅಂತೇಳಿ ಇವತ್ತು ನಾವೇನು ಪ್ರಾಥಮಿಕ ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ, ಸುಮಾರು
ನನಗೆ ತಿಳಿದ ಮಟ್ಟಿಗೆ ಸುಮಾರು 2,000 ಸರ್ಕಾರಿ ಶಾಲೆಗಳಿದ್ದಾವೆ. ಈ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಎಲ್ಲವೂ ಸೇರಿ ಈ ಎಲ್ಲಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ಕೋಣೆಗಳ ನಿರ್ಮಾಣ ಮಾಡಿದ್ದೇವೆ. ಪೀಠೋಪಕರಣ, ಪಾಠೋಪಕರಣ ಕೊಟ್ಟಿದ್ದೇವೆ. ಆಟದ ಮೈದಾನ ಇವತ್ತು ಮಾಡುವಂಥದ್ದು. ಮತ್ತೆ ಪ್ರಪ್ರಥಮವಾಗಿ ಶಿಕ್ಷಣದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ತರಗತಿಗಳು ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಖಾಲಿ ಇದ್ದಂತಹ ಶಿಕ್ಷಕರ ಹುದ್ದೆ ಗೌರವ ಶಿಕ್ಷಕರು, ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದೇವೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಅಡಿಯಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ. ಆರೋಗ್ಯಕ್ಕೆ ANM ಸೆಂಟರ್ ಇರಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆರೋಗ್ಯ ಕೇಂದ್ರ, ಟ್ವಿನ್ಸ್ಗೆ, ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಈ ವರ್ಷ ಅದರಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಅಭಿವೃದ್ಧಿ ಆದರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಎಲ್ಲಾ ಜನಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಎಲ್ಲಾದರೂ ಶಿಥಿಲಾವಸ್ಥೆಯಲ್ಲಿರುವಂತಹ ಕೋಣೆಗಳಿದ್ದರೆ ತಕ್ಷಣ ನೆಲಸ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದೇವೆ. ಮತ್ತೆ ಅದಕ್ಕೆ ಬದಲಾಗಿ ಎಷ್ಟೇ ಕೋಣೆಗಳ ಅವಶ್ಯಕತೆ ಇದ್ರೂ ಈ ವರ್ಷದ ಕಲ್ಯಾಣ ಕರ್ನಾಟಕದ ಅನುದಾನದ ಅಡಿಯಲ್ಲಿ ಎಲ್ಲಾ ಶಾಲಾ ಕೋಣೆಗಳಿಗೆ ಮಂಜೂರಾತಿ ಕೊಟ್ಟು 1 ವರ್ಷಗಳ ಒಳಗಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಶಿಥಿಲಾವಸ್ಥೆಯಲ್ಲಿರುವಂತಹ ಕೋಣೆಗಳು ಇರಕೂಡದು, ಎಲ್ಲ ಸುಸಜ್ಜಿತವಾದಂತಹ ಮತ್ತು ಇವತ್ತು ಗುಣಮಟ್ಟದ ಕೋಣೆಗಳನ್ನು ನಿರ್ಮಾಣ ಮಾಡಿ ಆಯಾ ಶಾಲೆಗಳಿಗೆ ಮತ್ತೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಈಗಾಗಲೇ ಬಹಳಷ್ಟು ಕೊಟ್ಟಿದ್ದೇವೆ. ಬರುವಂತ ಈ ವರ್ಷದಲ್ಲಿ ಬಾಕಿಯನ್ನು ಕೊಟ್ಟು ಅದಕ್ಕೆ ಸ್ಯಾಚುರೇಷನ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಈ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಖಾಸಗಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕಿಂತಲೂ ಉತ್ತಮವಾಗಿ ಅವ್ರಿಗೆ ಎಲ್ಲಾ ರೀತಿಯ ಸೌಕರ್ಯ ಕೊಡ್ತೀವಿ ಅಂತ ಹೇಳಿ ಇವತ್ತಿನ ಈ ಒಂದು ಪವಿತ್ರವಾದಂತಹ ದಿವಸ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ KPS ಶಾಲೆ ಪ್ರಾರಂಭ ಮಾಡ್ತಾ ಇದ್ದಾರೆ ಹೊಸದಾಗಿ. ಹಾಗೆ ಇವತ್ತೇನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ, ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಏನು ಸುಮಾರು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇತರ ಎಲ್ಲಾ ಹಿಂದುಳಿದ ವರ್ಗಗಳ ಬಡವರ, ರೈತರ, ಕೃಷಿಕರ ಮಕ್ಕಳಿಗೂ ಇವತ್ತೇನು ವಸತಿ ಶಾಲೆಗಳಿದ್ದಾವೆ ಈಗಾಗಲೇ ಆ ಕಟ್ಟಡಗಳಿಗೆ ಹೆಚ್ಚಿನ ಅನುದಾನ ಕೊಡಿಸಿದ್ದೇವೆ. ಚಿಂತಾಕಿಯಲ್ಲಿ 15 ಕೋಟಿಯಲ್ಲಿ ನಡೀತಾ ಇದೆ. ಇದೇ ಬಾಲ್ಕೆ ಕೋಲ್ಮೆಲ್ಕೊಂಡಲ್ಲಿ 15 ಕೋಟಿಯಲ್ಲಿ ನಡೀತಾ ಇದೆ. ಬೀದರ್ ಸೌತ್ನಲ್ಲಿ, ಹುಮ್ನಾಬಾದ್ನಲ್ಲಿ, ಇವತ್ತು ಬೇರೆ ಬೇರೆ ಕಡೆ ಇವತ್ತಿಂದು ಹೆಚ್ಚಿನ ಒಂದು ದೊಡ್ಡ 20 ಕೋಟಿಯ ನಾವು ವಸತಿ ಶಾಲೆ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟು ಕಟ್ಟಡ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಆ ಕಟ್ಟಡಗಳಿಗೆ ಅನುದಾನವನ್ನು ಕೊಟ್ಟಿದ್ದೇವೆ. ಮತ್ತು ಈ ವರ್ಷ ಹೊಸದಾಗಿ ನಾನು ಪ್ರಯತ್ನ ಮಾಡಿ 31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳಿಗಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ವಸತಿ ಶಾಲೆಯನ್ನು ಇದೇ ಬೀದರ್ ಸಮೀಪ ನಮ್ಮ ಖಾನಾಪುರದಲ್ಲಿ 10 ಎಕರೆ ಜಮೀನಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷಗಳವರೆಗೆ ಆ ಒಂದು ಕಾಮಗಾರಿ ಪೂರ್ಣಗೊಳಿಸಿ ಅದನ್ನು ಪ್ರಾರಂಭಿಸುತ್ತೇವೆ ಅನ್ನುವಂತ ಒಂದು ವಿಷಯ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಹಿತ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ 10ನೇ ತರಗತಿ ಫಲಿತಾಂಶ ಇನ್ನೂ ಸುಧಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಏನು ವಿಷಯ ತಜ್ಞರಿದ್ದಾರೆ ಅವರಿಗೆ ಗುರುತಿಸಿ ಕ್ಲಸ್ಟರ್ ವೈಸ್, ಹೋಬಳಿ ವೈಸ್ ಏನ್ ಮಕ್ಕಳಿದ್ದಾರೆ ಅವರಿಗೆ ಪುನಃ ಮನನ ಮಾಡುವಂತಹ ರೀತಿಯಲ್ಲಿ ವಿಶೇಷ ತರಗತಿಗಳನ್ನು ಆಯೋಜನೆ ಮಾಡಿ ಈ ವರ್ಷ ಕನಿಷ್ಠ ಹೋದ ವರ್ಷಕ್ಕಿಂತಲೂ 10% ಆದರೂ ನಮ್ಮ ಫಲಿತಾಂಶ 10ನೇ ತರಗತಿ ಮತ್ತು ಪರಿಪೂರ್ಣ ಶಿಕ್ಷಣದಲ್ಲಿ ತರಗತಿಯಲ್ಲಿ ಆಗಲೇಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ನಾನು ಕೊಟ್ಟಿದ್ದೇನೆ.
ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಪದವಿ ಕಾಲೇಜ್ ಇರ್ಬೋದು, ವೃತ್ತಿಪರ ಕೋರ್ಸ್ಗಳಿರ್ಬೋದು, ಐಟಿಐ ಕಾಲೇಜು, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಇಲ್ಲಿ ಒಂದು ವಿಶ್ವವಿದ್ಯಾಲಯ ಆಗಿದೆ. ಆ ವಿಶ್ವವಿದ್ಯಾಲಯದಲ್ಲಿ ಸಹಿತ ಈ ವರ್ಷ ಕನಿಷ್ಠ 25 ಕೋಟಿ ರೂಪಾಯಿ ಒಂದು ಅನುದಾನದಲ್ಲಿ ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಅದಕ್ಕೆ ಕ್ರಮಬದ್ಧವಾಗಿ ಟೆಂಡರ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀವಿ. ಆರೋಗ್ಯದ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಇವತ್ತು ಯಾತ್ರಾ ಪ್ರಾರಂಭ ಮಾಡಿದ್ದೇವೆ. ನಾನು ಅದರಲ್ಲಿ ಇವತ್ತು ಕಾರ್ಡಿಯಾಲಜಿಸ್ಟ್ ಇಲ್ಲದೆ ಇದ್ದ ಕಾರಣ ಸ್ವಲ್ಪ ವಿಳಂಬ ಆದರೂ ಈಗ ಕಾರ್ಡಿಯಾಲಜಿಸ್ಟ್ ಏನು ಹೃದಯ ತಜ್ಞರಿದ್ದಾರೆ, ತಜ್ಞ ವೈದ್ಯರಿದ್ದಾರೆ, ಅವರಿಗೆ ನಾವು ಭರ್ತಿ ಮಾಡಿಕೊಳ್ಳಿಕ್ಕೆ ಪಬ್ಲಿಷ್ ಮಾಡಿದ್ದೇವೆ. ಇಬ್ಬರಿಗೆ ನೇಮಕ ಮಾಡಿ ಆ ಒಂದು ಯಾತ್ರಾ ಪ್ರಾರಂಭ ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ವರ್ಷ ಇಲ್ಲೊಂದು ಕ್ಯಾನ್ಸರ್ ಸೆಂಟರ್ ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ ಸಚಿವ ಸಂಪುಟದಲ್ಲಿ 36 ಕೋಟಿ ರೂಪಾಯಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಮಂಜೂರಿ ಆಗಿದೆ. ಅದನ್ನು ಈ ವರ್ಷ ಟೆಂಡರ್ ಕರೆದು ಪ್ರಾರಂಭ ಮಾಡಿ ಕ್ಯಾನ್ಸರ್ ಪೇಷಂಟ್ಗಳು ಅಲ್ಲಿ ಇಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ಬೀದರ್ನಲ್ಲೇನೆ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು ಹಂತ ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಇಲ್ಲಿ ಅನೇಕ ನಾವು ಈ ವರ್ಷ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆರೋಗ್ಯ ಕೇಂದ್ರಗಳು ಅದನ್ನು ಬಲವರ್ಧನೆ ಮಾಡಲಿಕ್ಕೆ ಸುಮಾರು ಅನುದಾನವನ್ನು ಕೊಟ್ಟಿದ್ದೇವೆ. ತಜ್ಞ ವೈದ್ಯರ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ನಡೀತಾ ಇದೆ. ಎಲ್ಲೂ ಇವತ್ತು ಹುದ್ದೆಗಳ ಖಾಲಿ ಇರದ ರೀತಿಯಲ್ಲಿ ಭರ್ತಿ ಮಾಡಿಕೊಳ್ಳುವಂಥದ್ದು ಇವತ್ತು ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಏನು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಸುಮಾರು 6,000 ಮಕ್ಕಳಿದ್ದಾರೆ. ಅವರಿಗೆ ಪೌಷ್ಟಿಕಾಂಶದ ಆಹಾರ ಕೊಟ್ಟು ಇವತ್ತು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿ, ಅದನ್ನು ಇವತ್ತು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅವರಿಗೆ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅವರು ಉತ್ತಮವಾಗಿ ಅವರು ಸದೃಢರಾಗಿ ಶಾರೀರಿಕವಾಗಿ ಬೆಳೆಯಲಿಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ, ಮಹಿಳೆಯರಿಗೆ ಶೋಷಣೆ ಆಗದ ರೀತಿಯಲ್ಲಿ, ದೌರ್ಜನ್ಯ ಆಗದ ರೀತಿಯಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರಿಗೂ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ನಾನೊಂದು ಕಮಾಂಡ್ ಸೆಂಟರ್ ಮಾಡಲಿಕ್ಕೂ ಅನುದಾನ ಕೊಟ್ಟಿದ್ದೇವೆ. ಹೆಚ್ಚುವರಿ ವಾಹನಗಳು ಖರೀದಿ ಮಾಡಲಿಕ್ಕೂ ಅನುದಾನ ಕೊಟ್ಟಿದ್ದೇವೆ. ಇನ್ನೂ ಸಿಸಿಟಿವಿ ಕ್ಯಾಮೆರಾಗಳು ಹಾಕಲಿಕ್ಕೆ ಅವಶ್ಯಕತೆ ಇದ್ರೆ ಜಿಲ್ಲೆಯಾದ್ಯಂತ ಒಂದು ರೀತಿಯಲ್ಲಿ ಅಪರಾಧಗಳು ಕಡಿಮೆ ಆಗುವಂತ ರೀತಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಕಂದಾಯ ಇಲಾಖೆ ವತಿಯಿಂದಲೂ ಇವತ್ತು ಏನೇನು 10 ವರ್ಷ 50 ವರ್ಷದಿಂದ ನೆನೆಗುದಿದ್ದಂತ ಅನೇಕ ಪ್ರಕರಣಗಳು ಈ ಪಾವತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಯಾರಿವತ್ತು ನಿಧನರಾಗಿದ್ದರೆ ಅವರ ಹೆಸರು ಕಾಣೆ ಆಗಲಿಲ್ಲ, ಬೇಗ ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಟಾರ್ಗೆಟ್ ಕೊಟ್ಟಿದ್ದೇವೆ. ವಿವಿಧ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಬೀದರ್ನಲ್ಲಿ ಮಾತು ಕೊಟ್ಟ ಹಾಗೆ 10-15 ವರ್ಷ ನಡೀತಾ ಇತ್ತು. ಎಲ್ಲಿ ಮಾಡಬೇಕು ಜಿಲ್ಲಾಡಳಿತ ಸಂಕೀರ್ಣ ಅಂತ ಹೇಳಿ ಅಲ್ಲೇ ಮಾಡಬೇಕು ಅಂತ ಹೇಳಿದಾಗ ನಾನು ಅಲ್ಲೇ ಇದ್ದ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಒಂದು ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿ 48 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ 40 ಕೋಟಿಗೆ ಟೆಂಡರ್ ಆಗಿದೆ. ಕಾಮಗಾರಿ 2025 ಕೋಟಿ ರೂಪಾಯಿಗೆ ಉದ್ಘಾಟನೆ ಮತ್ತು ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ನಾಳೆ ಮಧ್ಯಾಹ್ನ 2-2:30 ಗಂಟೆಗೆ ಬಂದು ಪೂಜೆ ಮಾಡಿ ಇದ್ದ ಕಟ್ಟಡ ನೆಲಸಮ ಮಾಡಿ ಇದನ್ನು ಪ್ರಾರಂಭ ಮಾಡ್ತೀವಿ. 18 ತಿಂಗಳ ಒಳಗಾಗಿ
ಈ ಕಾಮಗಾರಿ ಪೂರ್ಣಗೊಳಿಸಿ ಬೀದರ್ ಜಿಲ್ಲೆಯ ಎಲ್ಲಾ ಜನರಿಗೆ ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹೊಸ ತಾಲೂಕು ಏನಿದೆ, ಇವತ್ತು ಸಿರುಗುಪ್ಪ ಇದೆ, ತಮ್ಮನಗರ್ ಇದೆ, ಹುಲ್ಸೂರು ಇದೆ. ಈ 3 ಹೊಸ ತಾಲೂಕುಗಳಿಗೆ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಟೆಂಡರ್ ಆಗಿದೆ. ಆ ಕಾಮಗಾರಿಯನ್ನು 18 ತಿಂಗಳಲ್ಲಿ ಮುಕ್ತಾಯಗೊಳಿಸ್ತೀವಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಹನುಮ ಮಂಟಪ ನಡೀತಾ ಇದೆ. 325 ಕೋಟಿ ಖರ್ಚು ಮಾಡಿದ್ದಾವೆ. ಇನ್ನೂ ಒಂದು 60-70 ಕೋಟಿ ಬಿಲ್ ಕೊಡ್ತಾ ಇದ್ದಾವೆ. 60-65% ಕಾಮಗಾರಿ ಮುಗಿದಿದೆ. ಮುಂದಿನ ಜೂನ್ ಜುಲೈ ಒಳಗಾಗಿ ಮುಂದೆ ನಾವು ಏನು ಧ್ವಜಾರೋಹಣ ಮಾಡ್ತೀವಿ ಅದಕ್ಕಿಂತ ಪೂರ್ವದಲ್ಲಿನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಮಾನ್ಯ ಸಿದ್ದರಾಮಯ್ಯಜಿಯವರು ಇತರ ಮುಖಂಡರು ಬಂದು ಅದನ್ನು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಹನುಮ ಮಂಟಪ ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆ ಇರಬಹುದು, ಅಲ್ಲಿರುವಂತಹ ಗ್ರಾಮ ಸಡಕ್ ಯೋಜನೆಯಲ್ಲಿ ಕಲ್ಯಾಣ ಪಥ 100 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿದ್ದೇವೆ. ಆ ಕಾಮಗಾರಿಗಳು ನಡೀತಾ ಇದೆ. ಇವತ್ತು ಅದೇ ರೀತಿಯಲ್ಲಿ ಇವತ್ತು ಸುಮಾರು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಎಲ್ಲಾ ಕಡೆ ಶೌಚಾಲಯಗಳು ನಿರ್ಮಾಣ ಮಾಡುವಂಥದ್ದು ಇರಬಹುದು. ಇವತ್ತು ಅನೇಕ ರೀತಿಯಲ್ಲಿ ಸಣ್ಣ ಪುಟ್ಟ ಚೆಕ್ ಡ್ಯಾಂಗಳು ನಿರ್ಮಾಣ ಮಾಡುವಂಥದ್ದು, ಇವತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಇವತ್ತು ಬಿ ಖಾತಾ ಗ್ರಾಮೀಣ ಭಾಗದಲ್ಲಿ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹೀಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದಲೂ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಅವರಿಗೆ ಶಕ್ತಿ ಕೊಡುವಂಥದ್ದು 15ನೇ ಹಣಕಾಸು ಯೋಜನೆ ಇರಬಹುದು, ಇತರ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವೂ ನಡೀತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ವತಿಯಿಂದ ಏನು ಒಟ್ಟು ಕಾಮಗಾರಿ 867 ಈ 867 ಕಾಮಗಾರಿಗಳಲ್ಲಿ ಇವೆಲ್ಲ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ. 900 ಕೋಟಿ. ಅದರಲ್ಲಿ ರಾಜ್ಯ ಸರ್ಕಾರ 75% ಅನುದಾನ ಕೊಡ್ತಾ ಇದೆ. 50-50 ಅಂತಿತ್ತು. ಆದರೆ ಅನುದಾನ ನಾವೇ ಕೊಟ್ಟಿದ್ದೇವೆ. ಕೇಂದ್ರದ ಬರೀ 25-20% ಮಾತ್ರ ಇದೆ. ಈ 892 ಕೋಟಿಯಲ್ಲಿ 612 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಈಗ 719 ಕಾಮಗಾರಿಗಳು ಪೂರ್ತಿಗೊಳಿಸಿದ್ದೇವೆ. ಮನೆ ಮನೆಗೆ ನಲ್ಲಿ ಮುಖಾಂತರ ನೀರು ಕೊಡುವಂತ ಜಲ್ ಜೀವನ್ ಮಿಷನ್ ಯೋಜನೆ, ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಕೊಡಬೇಕು. ಅದರ ಕನಿಷ್ಠ 100 ಲೀಟರ್ ಪರ್ ಹೆಡ್ ಪರ್ ಡೇ ಆ ಕೊಡುವಂತಹ ಯೋಜನೆ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಬಾಕಿ ಏನಿದೆ ಇನ್ನು ಸುಮಾರು 300 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ. ಅದನ್ನು 6 ತಿಂಗಳೊಳಗಾಗಿ ಮುಗಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದನ್ನು ಮುಗಿಸಿ ಇಡೀ ಜಿಲ್ಲೆಯಲ್ಲಿರುವಂತಹ 867 ಜನವಸತಿ ಪ್ರದೇಶಗಳೇನಿದ್ದಾವೆ ತಾಂಡ ಸೇರಿಸಿ ಹಟ್ಟಿ ಸೇರಿಸಿ ಅವರೆಲ್ಲರಿಗೆ ಕುಡಿಯುವ ನೀರು ಕೊಡುವಂತ ಒಂದು ಯೋಜನೆ ಏನಿದೆ ಅದನ್ನು ಪೂರ್ಣಗೊಳಿಸುತ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದು 90 ಕೋಟಿ ಬಿಟ್ಟು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಈ ಯೋಜನೆ ಬೇಸಿಗೆಯಲ್ಲಿ ಸಹಿತ ಎಲ್ಲೂ ಕುಡಿಯುವ ತೊಂದರೆ ಆಗಬಾರದು ಅಂತ ಹೇಳಿ ಕಾರಂಜ ಡ್ಯಾಂನಿಂದ ಶಾಶ್ವತ ನೀರಿನ ಮೂಲಗಳಿಂದ ಕುಡಿಯುವ ನೀರು ಕೊಡುವಂತಹ ಕಾರ್ಯಕ್ರಮ ಇದೆ. ಇದಕ್ಕೂ ಸಹಿತ ಸುಮಾರು 730 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. 150 ಕೋಟಿ ಖರ್ಚಾಗಿದೆ. ಇದನ್ನು ಬರುವ ಮಾರ್ಚ್ ಒಳಗಾಗಿ ಈ ಕಾಮಗಾರಿಯನ್ನು ಮುಗಿಸುತ್ತೇವೆ. ಜಿಲ್ಲೆಗೆ ಮುಂಬರುವಂತಹ ಮಾರ್ಚ್ ಏಪ್ರಿಲ್ ಒಳಗಾಗಿ ಮುಂದೆ 20 ವರ್ಷ 30 ವರ್ಷಗಳವರೆಗೂ ಕುಡಿಯುವ ನೀರಿನ ತೊಂದರೆ ಯಾರಿಗೂ ಆಗಬಾರದು. ಆ ರೀತಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸುತ್ತೇವೆ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಬೀದರ್ ಜಿಲ್ಲೆ ಇದು ಕೃಷಿ ಮೇಲೆ ಅವಲಂಬಿತವಾಗಿರುವಂತಹ ಜಿಲ್ಲೆ. ಕೃಷಿ ಆಧಾರಿತ, ಕೃಷಿ ಬಗ್ಗೆ ಸುಮಾರು ಜನ ರೈತರಿದ್ದಾರೆ. ಈ ರೈತರ ಏಳಿಗೆಗಾಗಿ ನಮ್ಮಲ್ಲಿ
ಮುಂಗಾರಿನಲ್ಲಿ 4,20,000 ಹೆಕ್ಟೇರ್ ಭೂಮಿಯಲ್ಲಿ ಇವತ್ತು ಬಿತ್ತಣಿಕೆ ಆಗ್ತದೆ. ಇವತ್ತು ರೈತರಿಗೆ ಬೀಜ ಕೊಟ್ಟಿದ್ದೇವೆ, ಗೊಬ್ಬರ ಕೊಟ್ಟಿದ್ದೇವೆ, ಕೇಂದ್ರದವರಿಗೆ ಹೆಚ್ಚಿನ ಗೊಬ್ಬರ ಕೊಡಲಿಕ್ಕೆ ಕೇಳಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಅವರೇ ಕೊಡಬೇಕು, ಸ್ವಲ್ಪ ಕೊರತೆ ಇದ್ರೂ ನೀಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಹೆಚ್ಚಿನ ಜನರಿಗೆ ಬೆಳೆ ವಿಮೆ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರಿಹಾರನೂ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಕೊಡಲಿಕ್ಕೆ ನಡೀತಾ ಇದೆ. ಯಾಂತ್ರೀಕರಣ ಯೋಜನೆಯಲ್ಲಿ ನೋಡಿ ನಾವು ವಿಶೇಷವಾಗಿ 30-40 ಲಕ್ಷ ಸಬ್ಸಿಡಿ ಕೊಟ್ಟು ಕಬ್ಬು ಕಟಾವು ಯಂತ್ರ ಕೊಡ್ತಾ ಇದ್ದೇವೆ. ಅನೇಕ ಯಂತ್ರಗಳು ಸಬ್ಸಿಡಿ ರೂಪದಲ್ಲಿ ಕೊಡುವಂತಹ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ. ಹಾಗೆ ಅದರ ಜೊತೆಯಲ್ಲಿ ನೀರಾವರಿ ಯೋಜನೆಗಳು ಪೂರ್ತಿ ಮಾಡಲಿಕ್ಕೆ ಸುಮಾರು ಈ ಸಲ 500 ಕೋಟಿ ರೂಪಾಯಿ ಟೆಂಡರ್ ಮಾಡಿ ಔರಾದ್ನಲ್ಲಿ 36 ಕೆರೆಗಳು ತುಂಬುವಂಥದ್ದು, ಮೆಹಕರ್ನ 1 TMC ಎತ್ತಿ 10,000 ಹೆಕ್ಟೇರ್ ಅಂದ್ರೆ 25,000 ಹೆಕ್ಟೇರ್ ಹೆಚ್ಚುವರಿ ಜಮೀನಿಗೆ ಇವತ್ತು ನೀರಾವರಿ ಕಲ್ಪನೆ ಪೂರ್ತಿ ಮಾಡುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಬಾಕಿ ಇರುವಂತದ್ದು ಡಿಸ್ಕಮ್ ಬ್ಯಾರೇಜ್ಗಳು ಮತ್ತೆ ಅದಕ್ಕೆ ಪುನಶ್ಚೇತನ ಮಾಡುವಂತದ್ದು ಏನಿದೆ ಅದಕ್ಕೆ 150 ಕೋಟಿ ಪ್ರಸ್ತಾವನೆಯಲ್ಲಿ 50 ಕೋಟಿ ಅದಕ್ಕೆ ಮಂಜೂರಾತಿ ಮಾಡಿಸಿದ್ದೇನೆ. ಮತ್ತೆ ಇನ್ನೂ ಚುರುಕಿನಾದ ಅದು 150 ಕೋಟಿ ರೂಪಾಯಿ ಅಲ್ಲಿ ಮಾಡಬೇಕಾಗಿದೆ. ಕೆನಲ್ಗಳ ಸುಧಾರಣೆಗೆ ಒಂದು 50 ಕೋಟಿ ಮಂಜೂರಾತಿ ಆಗಿದೆ. ಈ ನೀರಾವರಿ ಯೋಜನೆಗಳು ನಮ್ಮ ಸರ್ಕಾರದ ಕಾರ್ಯಕಾಲದಲ್ಲಿ ನಮಗೆ ಗೋದಾವರಿ ಬೇಸಿಗೆಯಲ್ಲಿ ಎಷ್ಟು ನೀರು ನಮಗೆ ಲಭ್ಯ ಇದೆ, ನಮಗೆ ಸಿಕ್ಕಿದೆ, ಅದೆಲ್ಲವನ್ನೂ ಬಳಕೆ ಮಾಡಿಕೊಳ್ಳುವಂತಹ ಕೆಲಸ ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಣ್ಣ ನೀರಾವರಿ ಯೋಜನೆ ಅಡಿಯಲ್ಲಿ 106 ಕೆರೆಗಳು ಬರ್ತವೆ. ಆ ಎಲ್ಲಾ ಕೆರೆಗಳಿಗೆ, ಬಾಂಗಾರ್ಗಳಿಗೆ, ದೊಡ್ಡ ದೊಡ್ಡ ಚೆಕ್ ಡ್ಯಾಂಗಳಿಗೆ, ಕೆರೆಗಳಿಗೆ ಗೇಟ್ ಕೂಡಿಸುವಂಥದ್ದು, ಹೊಸ ಕೆರೆ ನಿರ್ಮಾಣ ಮಾಡುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥದ್ದಕ್ಕೆ ಅದಕ್ಕೂ ಸಹಿತ 106 ಕೋಟಿ ಅನುದಾನ ಮಂಜೂರಾತಿ ಮಾಡಿಸಿದ್ದೇವೆ. ಅದನ್ನು ಇನ್ನೂ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾದ ಮೇಲೆ ಬೀದರ್ ಜಿಲ್ಲೆಯಲ್ಲಿ ಹಸಿರು ಹೊದಿಕೆ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ನೋಡಿ ಬೀದರ್ನಲ್ಲಿನೇ ಸುಮಾರು ಇದು 2ನೇ ವರ್ಷ 3ನೇ ವರ್ಷ ನಡೀತಾ ಇದೆ. ಅಂದ್ರೆ 2 ವರ್ಷ 3 ತಿಂಗಳಲ್ಲಿ ಸುಮಾರು 35 ಲಕ್ಷ ಸಸಿ ನೆಟ್ಟಿದ್ದೇವೆ. ಈ ವರ್ಷ ಎತ್ತರದ ಸಸಿ ನೆಡಲಿಕ್ಕೂ ಹೇಳಿದ್ದೇವೆ. ಇನ್ನು ಮುಂದಿನ ವರ್ಷ ಹೆಚ್ಚಿನ ಸಸಿ ನೆಡಲಿಕ್ಕೆ ನಾವು ಯೋಜನೆ ಹಾಕಿಕೊಂಡಿದ್ದೇವೆ. ಮಕ್ಕಳಿಗೆಲ್ಲ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಪ್ರಕೃತಿ ಪರಿಸರ ಸಂರಕ್ಷಣೆ ಆದರೆ ಮಾತ್ರ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ, ಇಲ್ಲದಿದ್ರೆ ಇಲ್ಲ. ಹೀಗೆ ನೀವೆಲ್ಲ ಸಸಿ ಬೆಳೆಸುವಂಥದ್ದಕ್ಕೆ ಬರೀ ನಾವು ನೆಟ್ಟರೆ ಅಷ್ಟೇ ಅಲ್ಲ, ಅದಕ್ಕೆ ನೀರು ಹಾಕಿ ಪಾಲನೆ ಪೋಷಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಿಕೊಳ್ಳಲಿಕ್ಕೆ, ಆರೋಗ್ಯ ಭಾಗ್ಯ ಇಟ್ಟುಕೊಳ್ಳಲಿಕ್ಕೆ, ಇವತ್ತು ಪ್ರಕೃತಿ ವಿಕೋಪ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ, ಮುಂದಿನ ಪೀಳಿಗೆಯ ಭವಿಷ್ಯತ್ತಿನ ದೃಷ್ಟಿಯಿಂದ ಮರ ಗಿಡ ಬೆಳೆಸಬೇಕು. ಈ ಮರಗಳೇ ನಮಗೆ ಆಮ್ಲಜನಕ ಉತ್ಪಾದನೆ ಮಾಡ್ತವೆ, ನಮಗೇನು ಇವತ್ತು ಜೀವ ಬೆಳೆಸುವಂಥದ್ದು. ಆ ಕಾರಣಕ್ಕಾಗಿ ಇದಕ್ಕೆ ನಾನು ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದೇನೆ. ಬೀದರ್ನಲ್ಲಿ ಇವತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದು ಪರಿಸರ ಪ್ರವಾಸೋದ್ಯಮ ಎಕೋ ಟೂರಿಸಂ ಪ್ರಾಜೆಕ್ಟ್ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಇವತ್ತು ನಾವು ಸೈಕ್ಲಿಂಗ್ ಇರ್ಬೋದು, ಟ್ರೆಕ್ಕಿಂಗ್ ಇರ್ಬೋದು, ಅದೆಲ್ಲವನ್ನೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. 6 ತಿಂಗಳೊಳಗಾಗಿ ಆ ಕಾಮಗಾರಿ ಪೂರ್ತಿ ಮಾಡ್ತೀವಿ. ಎಲ್ಲಾ ಕಡೆ ಟೀ ಪಾರ್ಕ್ ಮಾಡ್ತಾ ಇದ್ದೇವೆ. ಈ ವರ್ಷ ಇವತ್ತು ಏನು ನಮ್ಮಲ್ಲಿ ವನ ಇದೆ, ಆ ಒಂದು ವನನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹಾಗೆ ಒಂದು ಏರಿಯಲ್ಲಿ ವಾಕಿಂಗ್ ಏರಿಯಾ ಮಾಡಬೇಕು, ಪಕ್ಷಿಧಾಮ ಅದು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಹಾಗೆ ಅದರ ಜೊತೆಯಲ್ಲಿ ದೇವದೇವರನ್ನು ಅಭಿವೃದ್ಧಿ ಮಾಡ್ತೇವೆ.
ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಏನೊಂದು ನಮ್ಮ ಹಸಿರು ಹೊದಿಕೆ ಕಡಿಮೆ ಇದೆ, 33% ಇರಬೇಕಂತೀವಿ, 5-10% ಒಳಗಡೆ ಇದೆ, ಜಾಸ್ತಿ ಮಾಡಲಿಕ್ಕೆ ಸುಮಾರು ಮುಂದಿನ ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾವೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯು ಅನುದಾನದಲ್ಲಿ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಗೆ 7 ಜಿಲ್ಲೆ ಇದ್ದಾವೆ. ಬಳ್ಳಾರಿ ವಿಜಯನಗರ ಬೇಕಾಗಿಲ್ಲ. ಈ 5 ಜಿಲ್ಲೆಗಳಿಗೆ 50 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದೇವೆ. ನಮ್ಮ ಇಲಾಖೆಯಿಂದ 50 ಕೋಟಿ ನಾನು ಮುಖ್ಯಮಂತ್ರಿಯವರಿಗೆ ಕೇಳಿದ್ದೇನೆ. ಮುಂದಿನ ವರ್ಷ ಈ ವರ್ಷದಲ್ಲಿ ಇವತ್ತು ಯೋಜನೆಯನ್ನು ರೂಪಿಸಿ ಅದನ್ನು ಜಾರಿಗೆ ತರ್ತೀವಿ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳಷ್ಟು ಯೋಜನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಜನ ಉದ್ದೇಶ ಆಗಿದೆ. ಕೌಶಲ್ಯಾಭಿವೃದ್ಧಿ ತರಗತಿಯಲ್ಲಿ ಉದ್ಯಮಶೀಲತೆ ಇಲಾಖೆ ಅಡಿಯಲ್ಲಿ ಒಂದು ಡಿಟಿಟಿಸಿ ಮುಖಾಂತರ ನಮ್ಮ ಏನು 10ನೇ ತರಗತಿ, ಪಿಯುಸಿ, ಪದವಿ, ಐಟಿಐ, ಪಾಲಿಟೆಕ್ನಿಕ್ ಎಲ್ಲ ಮಾಡಿದವರಿಗೆ 6 ತಿಂಗಳು ವಿವಿಧವಾದಂತಹ ಕೋರ್ಸ್ಗಳನ್ನು ಮಾಡಿ ಅವರಿಗೆ ಉದ್ಯೋಗಶೀಲರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗುವುದು. ಹೊಸ ಡಿಟಿಟಿಸಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ನಾನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೇನೆ. ಬೀದರ್ನಲ್ಲಿ ಕ್ರೀಡಾಂಗಣ ಇವತ್ತು ಕಡಿಮೆ ಜಾಗದಲ್ಲಿದೆ. ಇನ್ನೂ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಬೀದರ್ನಲ್ಲಿ ನಡೀಬೇಕು ಅಂದ್ರೆ ದೊಡ್ಡದಾದದಕ್ಕೆ ಪೂರಕವಾದಂತಹ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡುವಂತದ್ದು ಅವಶ್ಯಕತೆ ಇದೆ. ಈಗಾಗಲೇ ಭಾರತದಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 18 ಎಕರೆ ಭೂಮಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಹಾಗೆ ಬೀದರ್ನಲ್ಲಿ ಸಹಿತ ಇಲ್ಲಿ ನಾನು ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ, ಒಂದು ಜಮೀನನ್ನು ಹುಡುಕಿ ಉತ್ತಮ ರೀತಿಯಲ್ಲಿ ಇವತ್ತು ಮೇನ್ ರೋಡ್ಗೆ ಇರಬೇಕು. ಸುಸಜ್ಜಿತವಾದಂತಹ ಕನಿಷ್ಠ ಒಂದು 20-25 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ನಡೀಬೇಕು. ನಮ್ಮ ಯುವಕರಿಗೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ವಹಿಸಬೇಕು. ಅಲ್ಲಿ ಜಿಮ್ ಇರಬೇಕು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಇನ್ನೊಂದು ಅಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಕ್ರೀಡಾಪಟುಗಳಿಗೆ ಇರಲಿಕ್ಕೆ, ಒತ್ತಡ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಇರಬೇಕು. ಆ ರೀತಿಯಲ್ಲಿ ಒಂದು ತಯಾರು ಮಾಡಿ ಈ ಸಲ ಅದಕ್ಕೆ ಅನುದಾನ ಒದಗಿಸಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ನಮ್ಮ ಯುವಕರಿಗಾಗಿ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಉಪಯುಕ್ತ ಆಗ್ತದೆ. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು, ಒಂದು ಹೇಳಿಕೆಯನ್ನು ನಾವು ತಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ನಮ್ದೇನು ವಿದ್ಯುತ್ ಪ್ರಸರಣ ನಿಗಮ ಇದೆ, ಈ ನಿಗಮದ ಕಡೆಯಿಂದ ಸುಮಾರು ಕಡೆ ಇದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಮೊನ್ನೆ ವಿದ್ಯುತ್ ಮಂತ್ರಿಯವರು ಬಂದಾಗ ನನ್ನ ಪ್ರಸ್ತಾವನೆಗೆ ಒಪ್ಪಿಗೆಯನ್ನು ಕೊಟ್ಟು ಇಲ್ಲಿ ಒಂದು 220 KVA ಸ್ಟೇಷನ್ ಪ್ರಾರಂಭ ಮಾಡಲಿಕ್ಕೆ ಅನುಮೋದನೆ ಆಗಿದೆ. 110 KVAದು ಸುಮಾರು 6 ಸ್ಟೇಷನ್ಗಳು ಬೀದರ್ನಲ್ಲಿ ಮಾಡಬೇಕು ಅನ್ನುವಂಥದ್ದು. ಅದು ಟೆಂಡರ್ ಹಂತದಲ್ಲಿದ್ದಾವೆ. ಈಗಾಗಲೇ ಇವತ್ತು ಹಿಂದೆ ಪ್ರಾರಂಭ ಆಗಿದಂತಹ 765 ಇವತ್ತು KVA ಸ್ಟೇಷನ್ ಒಂದು ಪ್ರಾರಂಭ ಇಲ್ಲಿ ಔರಾದ್ನಲ್ಲಿ ಪ್ರಾರಂಭ ಕಾಮಗಾರಿ ಆಗಿದೆ. ಇವೆಲ್ಲಾ ಸ್ಟೇಷನ್ಗಳು ನಿರ್ಮಾಣ ಆಗಿದ ನಂತರ ನಮ್ಮ ಜಿಲ್ಲೆಯಿಂದ ಸುಮಾರು 2,000-3,000 ಮೆಗಾವ್ಯಾಟ್ ಇಂದ 5,000 ಮೆಗಾವ್ಯಾಟ್ ವರೆಗೆ, 5 ಗಿಗಾವ್ಯಾಟ್ ಅಂತೀವಿ ನಾವು ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗಷ್ಟೇ ಇಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಅವಶ್ಯಕತೆ ಇರುವಂತಹ ರಾಜ್ಯಗಳಿಗೆ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು, ಅವರಿಗೆ ಕೊಡುವಂತಹ ಒಂದು ಶಕ್ತಿ ನಮ್ಮ ಜಿಲ್ಲೆಗೆ ಬರ್ತದೆ. ಅದು ಬರುವಂತಹ ದಿನಮಾನಗಳಲ್ಲಿ ವೇಗದ ಗತಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರೆ ರೈತರಿಗೆ ಆದಾಯ ಬರ್ತದೆ. ಹಾಗೆ ಇವತ್ತು ಉದ್ಯೋಗನೂ ಸೃಷ್ಟಿ ಆಗ್ತದೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈಗಾಗಲೇ ಸಮಯ ಬಹಳ ಆಗಿದೆ, ಎಲ್ಲರೂ ನಮ್ಮವರು ನಿಂತಿದ್ದಾರೆ. ಹೀಗಾಗಿ ಮಳೆನೂ ಬರುವಂತ ಸಂಭವ ಕಾಣಿಸ್ತಾ ಇದೆ. ನಿನ್ನೆ ರಾತ್ರಿ ನಾನು ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂತು.
ಆಮೇಲೆ ನಮ್ಮ ಕ್ರೀಡಾಂಗಣದ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮ ಮಕ್ಕಳೆಲ್ಲ ಬರೀಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ